ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ ನಾನೊಂದು ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದು ಫಸ್ಟು ಲಾಗು ನಾನು ಐಫೋನ್ ತೊಗೊಳ್ಳೋದೇ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಇನ್ನೊಂದು ನಾನು ಐಫೋನ್ ತೊಗೊಳ್ಳೋದು ನನಗೆ ಅದು ಡ್ರೀಮ್ ಆಗಿತ್ತು. ಫೈನಲಿ ತೊಗೊಂಡೆ. ಅದು ಐಫೋನ್ 15ನೇ ತೊಗೊಂಡೆ. 15 Pro ತೊಗೋಬೇಕಿತ್ತು, ಬಟ್ ಅದು ತೊಗೊಳ್ಳಿಲ್ಲ. ಐಫೋನ್ 15 ತೊಗೊಂಡೆ. ಅದನ್ನು ಎಲ್ಲಿ ತೊಗೊಂಡೆ ಮತ್ತು ಬನ್ನಿ. ಮತ್ತು ನಾನು ಐಫೋನ್ ತೊಗೊಂಡು 4 months ಆಗಿದೆ. ಆದ್ರೂ ಏನಪ್ಪ ಇವಳು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದಾಳೆ ಅಂತೆಲ್ಲ ನೀವು ಅನ್ಕೋಬೋದು. ಅದೇ ಹೇಳಿದ್ನಲ್ಲ, ಅದು ನನಗೆ ಒಂದು ಡ್ರೀಮ್ ಅಂತಲೇ ಇತ್ತು, ನಾನು ಐಫೋನ್ ತೊಗೋಬೇಕು ಅಂತ. ಅದಕ್ಕೋಸ್ಕರ ಅದನ್ನೇ. ಮತ್ತು ಇನ್ನೊಂದು ಫಸ್ಟ್ ವ್ಲಾಗ್ ನಾನು ಐಫೋನ್ ತೊಗೊಳ್ಳೋದೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಆ ವಿಡಿಯೋ ಜೊತೆಗೆ ಇನ್ನು ಇವತ್ತು ನನ್ನ ಫ್ರೆಂಡ್ ಬರ್ಡೇ ಇದೆ, ಅಲ್ಲಿಗೆ ಹೋಗ್ತೀನಿ. ಮತ್ತು ಇನ್ನೇನಾದರೂ ಮತ್ತೆ ಇವತ್ತಿನ ದಿನ ನಾನು ಇನ್ನೇನು ಮಾಡ್ತೀನಿ, ಎಲ್ಲೆಲ್ಲಿಗೆ ಹೋಗ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಜೊತೆಗೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ಐಫೋನ್ ತೊಗೊಂಡಿದ್ದು ಮೈಸೂರು ಫೋರಮ್ ಮಾಲ್ ಹತ್ರ. ಅದನ್ನು ಇವಾಗ ನೆಕ್ಸಸ್ ಸೆಂಟರ್ ಸಿಟಿ ಮಾಡಿದ್ದಾರೆ. ಅಲ್ಲಿ ಐ ಸೆಂಟರಲ್ಲಿ ತೊಗೊಂಡಿದ್ದು. ನನಗಂತೂ ಎಕ್ಸೈಟ್ಮೆಂಟ್ ಹೆಂಗಿತ್ತು ಅಂದರೆ ಒಂಥರ ಬೀಳಿಸ್ಬಿಡ್ತೀನೇನೋ ಅಂತ ಅಂದ್ಕೊಂಡಿದ್ದೆ. ಅಂದರೆ ಫಸ್ಟ್ ಟೈಮ್ ಅಲ್ಲ, ಅದು ಹೆಂಗೆ ಓಪನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅವಾಗ ಓಪನ್ ಮಾಡಿಕೊಂಡು ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ಹೆಂಗೆ ಗೊತ್ತಾ, ಐಫೋನ್ ತೊಗೋಬೇಕಿದ್ರೆ ನಾನು ಈ ರೀಲ್ಸಲ್ಲಿ ನೋಡಿದ್ದೀನಿ, ತುಂಬ ಜನ ಬೀಳಿಸ್ಬಿಡ್ತಾರೆ ಐಫೋನ್ನ ಕೆಳಗಡೆಗೆ. ಅಂದರೆ ಅವರು ಗೊತ್ತಿಲ್ದಿರೋ ಪಾಪ ಬೀಳಿಸ್ಬಿಟ್ಟಿರ್ತಾರೆ ಅನ್ಸುತ್ತೆ. ಅದಕ್ಕೆ ನಾನು ನಿಧಾನಕ್ಕೆ ಓಪನ್ ಮಾಡಿಕೊಂಡು ಆಮೇಲೆ ನಾನು ಬೀಳಿಸ್ಬಿಡ್ತೀನೇನೋ ಅಂತ ನನ್ನ ಮನಸ್ಸಲ್ಲೂ ಅದಿತ್ತು. ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಈ ವಿಡಿಯೋ ಜೊತೆಗೆ ಅದನ್ನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು, ಏನಪ್ಪ ಇವಳು ವಾಯ್ಸ್ ಇಷ್ಟೊಂದು ಖರಾಬಾಗಿದೆ ಅಂತ ಅಂದ್ಕೊಳ್ಳೋಕ್ಕೆಲ್ಲ ಹೋಗ್ಬೇಡಿ. ನನಗೆ ಆ್ಯಕ್ಚುಲಿ ಎಕ್ಸಾಮ್ ಇತ್ತು. ಎಕ್ಸಾಮ್ಗೆ ಬೇರೆಯವರೆಲ್ಲ ಹೆಂಗೆ ಓದ್ತಾರೋ ಗೊತ್ತಿಲ್ಲ, ನಾನು ಜೋರಾಗಿ ಓದ್ತೀನಿ. ಅದಕ್ಕೆ ನನ್ನ ಗಂಟಲೆಲ್ಲ ಹೋಗ್ಬಿಟ್ಟಿದೆ. ಸರಿ ಹೋಗೋಕ್ಕೆ ಮಿನಿಮಮ್ ಇನ್ನೂ ಒಂದು 4 days ಅಥವಾ 3 days ಅಂತ ಅಂದ್ಕೊತೀನಿ. ಹಾಸ್ಪಿಟಲ್ಗೆಲ್ಲ ಹೋಗಿ ತೋರ್ಸೋಕ್ಕೆ ಹೋಗಿಲ್ಲ. ಬಿಸಿನೀರನ್ನ ಕುಡಿದ್ರೆ ವಾಯ್ಸ್ ಮತ್ತೆ ಅದೇ ಥರ ಬರುತ್ತೆ. ಅದಕ್ಕೆ ಈ ಥರ ವಾಯ್ಸ್ ಬರ್ತಾಯಿದೆ. ಏನೋ ಅನ್ಕೊಳ್ಳೋಕೆ ಹೋಗ್ಬೇಡಿ. ಹಾಗೆ ಡೋರ್ನೆಲ್ಲ ಲಾಕ್ ಮಾಡಿಕೊಂಡು ಹೋಗ್ತಾ ಇದ್ದೆ. ನನ್ನ ಫ್ರೆಂಡು ನನಗೋಸ್ಕರ ಕೆಳಗಡೆ ಬಂದಿದ್ಲು, ನಾನು ಕರ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು. ಬನ್ನಿ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಹಾಗೆ ನನ್ನ ಫ್ರೆಂಡ್ನು ಕೂಡ ತೋರಿಸ್ತೀನಿ ನಿಮಗೆ. ಸರಿ, ನೆಕ್ಸ್ಟ್ ನನ್ನ ಫ್ರೆಂಡ್ ಬಂದು ಅವಳಿಗೆ ಐಸ್ ಕ್ರೀಮ್ ಕೊಡ್ತಾ ಇದ್ದೀನಿ, ತಗೋತಿದ್ದು. ನೀನು ಚೆನ್ನಾಗಿರ್ಬೇಕು. ಅವಳಿಗೆ ಎಲ್ಲ ಹಾಕ್ಸ್ತಾ ಇದ್ದೀನಿ. ಇದು ಬೇಕಂತೆ. ಇವಳೇ ನನ್ನ ಫ್ರೆಂಡು ಬಂದಿತ್ತು. ಅಲ್ಲೋಗಿ ಸೆಲೆಬ್ರೇಷನ್ ಮಾಡಿ ಬರ್ತೀವಿ. ಇವಳೇ ಬರ್ಡೇ ಗರ್ಲು. ಅದೇ ಬರ್ಡೇ ಇವಳ್ದು 4 ಇದ್ದಿದ್ದು. ನಮಗೆ ಎಕ್ಸಾಮ್ ಇತ್ತು ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಅವಳು ಹೆಲ್ಮೆಟ್ ಹಾಕಿಲ್ಲ, ನಾನು ಹೆಲ್ಮೆಟ್ ಹಾಕಿಲ್ಲ. ಅಲ್ಲಿ ಹಿಡಿತಾ ಇದ್ದಾರೆ. ಇಲ್ಲೇ ಬನ್ನಿ ಮಂಟಪ ಹತ್ರ ಇರೋ ಡಾಲ್ಫಿನಿಗೆ ಬಂದಿದ್ವಿ. ಅದು ಪ್ಲೇಸ್ ಸ್ವಲ್ಪ ದೊಡ್ಡದಾಗಿದೆ. ನಾವೆಲ್ಲ ಮಾತಾಡೋದು ಮತ್ತು ಫ್ರೆಂಡ್ಸ್ ಒಂದು 6 to 7 members ಇದ್ವಿ. ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ಮತ್ತು ಇವಾಗ ನನ್ನ ಫ್ರೆಂಡಿಗೆ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ನೆಕ್ಸ್ಟು ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ನಾವು ಯಾರೂ ನಾನ್ ವೆಜ್ ತಿನ್ನಲ್ಲ. ಅದಕ್ಕೋಸ್ಕರ ಪಿಜ್ಜಾ ತಿನ್ನೋಣ ಅಂತ ಫುಡ್ ಮೊಹಲ್ಲಾ ಅಂತ ಇದೆ. ಮತ್ತು ಪಿಜ್ಜಾ ಎಲ್ಲ ತಿನ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ. ಚುಚ್ಕತೈತೆ ಬಾಯಿಗೆ. ಯಾಕೆ ಹೇಳಿದ್ರೆ ಇದು ಚಾಲು ಸ್ಟಾರ್ಟು ರೆಡಿ ಮಾಡಿ ಕ್ಯಾಮ್ರಾ ಇವ್ರಿಗಿಂತ ಕಮ್ಮಿ ಇದ್ದವರು ರೇಸ್ ಮಾಡ್ತೀನಿ. ರೇಷ್ಮೆ ನನ್ನ ಕರ್ಕೊಬಂದು ಇಲ್ಲಿಗೆ. ಯಾರಿಗೆ ಗೊತ್ತಾ, ಪ್ರಭಾ ಅಂತಿದ್ದಾರಲ್ಲ, ಅಲ್ಲ ನಾವು ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಫುಡ್ ಮೊಹಲ್ಲಾ ಬಂದ್ವಿ. ಇದು ಇರೋದು KD ರೋಡ್ ಹತ್ರ. ಬಟ್ ಪಿಜ್ಜಾ 99 ರೂಪಾಯಿ ಪಿಜ್ಜಾ ಸಖತ್ತಾಗಿರುತ್ತೆ.
ಅದಕ್ಕೆ ಎಲ್ಲಿ ಬರ್ತೀವಿ ತಿನ್ನೋಕ್ಕೆ. ಬಟ್ ಟೇಸ್ಟ್ ಇದೆ. ಅಲ್ಲಿ ಡಾಮಿನೋಸ್ಗೆ ಹೋಗ್ಬಿಟ್ಟು 500-600ಗಿನ ನನಗೇನೋ ಇಲ್ಲೇ ಇಷ್ಟ. ನಮ್ಮ ತಾಯಿಗೂ ಆಸೆ ಗೆಲ್ಲುತ್ತೆ. ಬೆಂಗಳೂರು ಕರೆಕ್ಟಾಗಿ ಹೇಳು, ಕರೆಕ್ಟಾಗಿ ಹೇಳು. ಬೆಂಗಳೂರು ಮನೆಗೆ ಬಂದ್ರೆ ಬರ್ತಾರೆ ಬಿಡು. ಇದೊಂದ್ಸಲ ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ನಿಮ್ಗೆ RCB ಇಷ್ಟನಾ ಬೆಂಗಳೂರು ಇಷ್ಟನಾ? ಆರ್ಸಿಬಿಗೆ ಸುಮ್ಮನೆ ಹಾಗೆ ಅದು ಆರ್ಡರ್ ಮಾಡಿದ್ವಿ ಪಿಜ್ಜಾದು ಮತ್ತು ಮ್ಯಾಗಿ ಎಲ್ಲ. ಅದು ಬರೋದು ಲೇಟ್ ಆಗುತ್ತೆ ಅಂದ್ಕೊಂಡು ಹಾಗೆ ಕಾಮಿಡಿ ಮಾಡ್ಕೊಂಡಿದ್ವಿ ನನ್ನ ಫ್ರೆಂಡ್ಸ್ಗೆಲ್ಲ ರೇಗಿಸ್ಕೊಂಡು. ನಾವೆಲ್ಲ ಜೋರಾಗಿ ಮಾತಾಡ್ತಿದ್ವಿ ಅಂತ ನನ್ನ ಫ್ರೆಂಡ್ ಬೈತಾ ಇದ್ರು ಬೇರೆಯವ್ರು ಡಿಸ್ಟರ್ಬ್ ಆಗುತ್ತೆ ಅಂತ. ಬಟ್ ಅಲ್ಲಿ ಯಾರೂ ಇರಲಿಲ್ಲ, ನಾವು ಅಷ್ಟೇ ಜನ ಇದ್ದಿದ್ದು. ನಾವು ಆರ್ಡರ್ ಮಾಡಿದ್ದು ಪಿಜ್ಜಾ 5 ಆರ್ಡರ್ ಮಾಡ್ಕೊಂಡಿದ್ವಿ, ಮತ್ತು ಪೆರಿ ಪೆರಿ ಮತ್ತು ಸ್ಯಾಂಡ್ವಿಚ್ ಮತ್ತು ಚೀಸ್ ಪಾಸ್ತಾ ಅದು ಆರ್ಡರ್ ಮಾಡ್ಕೊಂಡಿದ್ವಿ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ತಿನ್ಕೊಂಡು ಖಾಲಿ ಮಾಡಿಕೊಂಡು ಅಲ್ಲೆಲ್ಲ ತಿನ್ಕೊಂಡು ಮತ್ತು ನನ್ನ ಫ್ರೆಂಡಿಗೆ ರೆಂಟಿಗೆ ಮನೆ ಬೇಕಿತ್ತು ಹುಡ್ಕೊಂಡಂತ ಬಂದ್ವಿ. ಅಲ್ಲಿ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು, ನನಗೂ ಕ್ರಿಕೆಟ್ ಅಂದರೆ ಇಷ್ಟ. ಅವ್ರ ಹತ್ರ ಹಂಗೆ ಇಸ್ಕೊಂಡು ನಾನು ಕೂಡ ಕ್ರಿಕೆಟ್ ಆಡಿದೆ. ಬಾ ಸಾಕು ಬಾ. ಅಲ್ಲಿರೋ ಚಿಕ್ಕ ಮಕ್ಳಂತೂ ಅಕ್ಕ ನೀವು ಟಿಕೆಟ್ ಆಡಿ ಹಂಗೆ ಅಂತೆಲ್ಲ ಮಾತಾಡ್ತಿದ್ರು. ಅಲ್ಲೆಲ್ಲರಿಗೂ ಮಾತಾಡ್ಸ್ಕೊಂಡು ಮತ್ತೆ ಮನೆ ನೋಡೋಕ್ಕೆ ಅಂದ್ಬಿಟ್ಟು ಅವ್ರಿಗೆಲ್ಲ ಮನೆಯೆಲ್ಲ ಹುಡುಕಿ ಬರೋಷ್ಟರಲ್ಲಿ ಮನೆಗೆ ಎಷ್ಟು 7 ಗಂಟೆ 8 ಗಂಟೆ ಆಗಿಬಿಟ್ಟು. ನನ್ನ ಫ್ರೆಂಡಿಗೆ ಬಾಯ್ ಮಾಡಿಕೊಂಡು ಇಲ್ಲಿಗೆ ವೀಡಿಯೋನೇ ಎಂಡ್ ಮಾಡಿದೆ. ಬಾಯ್, ಹುಷಾರಾಗಿ ಹೋಗಿ.